ಡೇಟಿಂಗ್ ಅಂತಿದ್ದಂತೆ ಪ್ರತಿಯೊಬ್ಬರ ಮನಸ್ಸಿನಲ್ಲಿ ಮೂಡೋದು ಹುಡುಗ ಹುಡುಗಿ ಪರಸ್ಪರ ಅರ್ಥ ಮಾಡಿಕೊಳ್ಳಲು ಜೊತೆಯಾಗಿ ಖುಷಿಯಾಗಿ ಕಳೆಯುವ ಸಮಯ ಅಂತ. ಆದರೆ ನಮ್ಮ ಪವರ್ಫುಲ್ ಡೇಟ್ ಉದ್ದೇಶ ಗ್ರಾಹಕರಿಗೆ ಮೆಸ್ಕಾಮಿಗೆ ಗ್ರಾಹಕರ ಬಗ್ಗೆ ಹೆಚ್ಚಾಗಿ ಪರಿಚಯಿಸಬೇಕು ಅನ್ನೋದು. ಅದಕ್ಕಾಗಿ ಹಲವಾರು ಕ್ಷೇತ್ರಗಳಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಗ್ರಾಹಕರನ್ನು ಆಯ್ಕೆ ಮಾಡಿ ಒಂದು ಕಡೆ ಸೇರಿಸಿ ಮೆಸ್ಕಾಂನನ್ನು ಮತ್ತು ಅದು ಹೇಗೆ ಕೆಲಸ ಮಾಡುತ್ತದೆ ಎಂಬುದನ್ನು ಹಂತ ಹಂತವಾಗಿ ತೋರಿಸಲಾಯಿತು. ಬನ್ನಿ ಪವರ್ಫುಲ್ ಡೇಟ್ ಹೇಗೆಲ್ಲ ನಡೀತು ಅಂತ ನೋಡೋಣ. ವೆಲ್ಕಮ್ ಟು ಅ ಪವರ್ಫುಲ್ ಡೇಟ್. ಬನ್ನಿ ನಮ್ಮ ಗ್ರಾಹಕರ ಪರಿಚಯ ಮಾಡಿಕೊಳ್ಳೋಣ. ಒಂದು ಸಣ್ಣ ಸ್ಕೂಲ್ ನಡೆಸ್ತಿದ್ದೀವಿ, ಎಜುಕೇಷನ್ ಇನ್ಸ್ಟಿಟ್ಯೂಷನ್ ರನ್ ಮಾಡ್ತಿದ್ದೀವಿ. ಕರೆಂಟ್ ಹೋದಾಗ ಪವರ್ ಬ್ಯಾಕಪ್ ಕೊಡಬೇಕು. ಬಟ್ ಪವರ್ ಬ್ಯಾಕಪ್ ಅನ್ನೋದು 12 hours ಎಲ್ಲ ಮ್ಯಾಕ್ಸಿಮಮ್ ದೊಡ್ಡ ಸ್ಕೂಲ್ಗಳಿಗೆ ಕೊಡೋದು ತುಂಬ ಕಷ್ಟಕರ ಕೆಲಸ. ಯಾಕಂದರೆ ಹಳ್ಳಿಲಿ ಸ್ಕೂಲ್ ನಡೆಸೋದೇ ಕಷ್ಟ, ಅದ್ರ ಜೊತೆ ಪವರ್ ಬ್ಯಾಕಪ್ಪನ್ನು ಜನರೇಟ್ ಮಾಡೋಷ್ಟಿಲ್ಲ. ನನ್ನ ಹೆಸರು ಸುಶೀಲ, ಆರೂರು ಮೇಲಡ್ಪು. ಕರೆಂಟ್ ಬೇಕಿದ್ದಕ್ಕೆ ಮೋಟ್ರ್ ಹಾಕ್ಲಿಕ್ಕೆ ತೊಂದರೆ ಆಗ್ತದೆ. ಬೈಲಿಂದ ಬರಬೇಕು ಮೋಟ್ರ್ ಮೇಲೆ ತೋಟಕ್ಕೆ. ಆ ನೀರಿಲ್ಲ ಅಂದರೆ ಆವತ್ತು ನಾಟಿನೇ ಇಲ್ಲ. ಇದು ಕನ್ನಾರು ಶ್ರೀ ದುರ್ಗಾ ಪರಮೇಶ್ವರಿ ಅಮ್ಮನವ್ರ ದೇವಸ್ಥಾನ. 6 ಗಂಟೆ 7 ಗಂಟೆ ಆದಮೇಲೆ ಕರೆಂಟ್ ಇರ್ತಾ ಇರಲಿಲ್ಲ. ಅರ್ಚಕರಿಗೆ ಭಾರಿ ಕಷ್ಟ. ಯಾರಾದರೂ ಬಂದು ಹೊಡೆದಾಕಿದ್ರು ಯಾರು ಕೇಳೋರು ಇರಲಿಲ್ಲ. ಈಗ ಸ್ವಲ್ಪ ಪರವಾಗಿಲ್ಲ, ಮಂಗಳವಾರ ಒಂದು ದಿವಸ ಬಿಟ್ಟರೆ. ಹೋಟೆಲಲ್ಲಿ ಅಂದರೆ ನಾವು ಹೆಂಗೆ ಸ್ಟಾಪ್ಗಳೆಲ್ಲ ಇಲ್ಲದೆ ಏನು ಮಾಡೋಕ್ಕಾಗಲ್ಲ, ಹಾಗೆ ಕರೆಂಟ್ ಇಲ್ಲದೆ ಏನು ಮಾಡೋಕ್ಕಲ್ಲ. ಈಗಿನ ಕಾಲ 90% ಅದ್ರ ಮೇಲೆ ಡಿಪೆಂಡ್ ಆಗಿದೆ ಎಲ್ಲ ವಿಷಯದಲ್ಲೂ. ಇತ್ತು 90% ಕೆಲಸಗಳು ಪವರಿಂದನೇ ಆಗ್ತದೆ, ಪವರ್ ಸಪ್ಲೈಯಿಂದನೇ ಆಗ್ತಾ ಇದೆ. ಫುಲ್ ಟೈಮ್ ನಾನು ಲ್ಯಾಪ್ಟಾಪಲ್ಲೇ ಕೆಲಸ ಮಾಡೋದು. ಲಕ್ಕಿಲಿ ನನ್ನ ಲ್ಯಾಪ್ಟಾಪ್ ಸ್ವಲ್ಪ ಡ್ಯೂರಬಲ್ ಇದೆ. ಬಟ್ ಇಫ್ ಕರೆಂಟ್ ಗೋಸ್ ಫಾರ್ ಮೋರ್ ದೆನ್ 2 hours, ಆಮೇಲೆ ಲ್ಯಾಪ್ಟಾಪ್ ವಿಲ್ ಸ್ವಿಚ್ ಆಫ್. I run a commercial laundry in Mangalore. So electricity is very important. ಯಾಕೆಂದರೆ ನಮಗೆ ಅಯನಿಂಗ್ ಆಗಲಿ, ವಾಷಿಂಗ್ ಆಗಲಿ, ಡ್ರೈಯಿಂಗ್ ಆಗಲಿ ಎಲ್ಲ ಎಲೆಕ್ಟ್ರಿಸಿಟಿ ಬೇಕೇ ಬೇಕು. ಇದು ಕದ್ರಿ ಹತ್ರ ಟಾಲೆಸ್ಟ್ ಬಿಲ್ಡಿಂಗ್ ಪ್ಲಾನೆಟ್ SKS ಅಂತ. ನಾವಿಲ್ಲಿ ಬಿಲ್ಡಿಂಗ್ ಕಟ್ಟೆ ಒಂದು 7 years ಆಗಿರ್ಬೋದು. ನಾವು ಬಂದು 5 years ಆಯಿತು. ಸೂರಜ್, ಸಿವಿಲ್ ಇಂಜಿನಿಯರ್, ಕನ್ಸಲ್ಟೆಂಟ್ ಮಾಡ್ತಾಯಿದ್ದೆ ಮತ್ತು ಅಗ್ರಿಕಲ್ಚರ್ ಸಹ ಮಾಡ್ತಾಯಿದ್ದೆ. ನನ್ನ ಉದ್ಯೋಗ ಎಕ್ಸಿಬಿಟರ್ ಆ್ಯಂಡ್ ಡಿಸ್ಟ್ರಿಬ್ಯೂಟರ್ ಎಕ್ಸ್. ಈಗ ಸದ್ಯಕ್ಕೆ ನಿಲ್ಲಿಸಿದ್ದೀವಿ. ನಾನು ರಾಜಕೀಯದಲ್ಲಿ ಸ್ವಲ್ಪ ದಿವಸ ವರ್ಕ್ ಮಾಡಿದೆ. ಕೋಆಪ್ರೇಟಿವ್, ಮಹಿಳಾ ಕೋಆಪ್ರೇಟಿವ್ ಅಧ್ಯಕ್ಷರಾಗಿ ಕೆಲಸ ಮಾಡಿದೆ. ಆಮೇಲೆ ಜೈಲ್ ಕಮಿಟಿ, ಚಿಕ್ಕಮಗಳೂರು ಜೈಲ್ ಕಮಿಟಿಯಲ್ಲಿ ಡೈರೆಕ್ಟರ್ ಆಗಿ ಕೆಲಸ ಮಾಡಿದ್ದೀನಿ. ಕರೆಂಟು ನಿಮ್ಮ ಜೀವನಕ್ಕೆ ಎಷ್ಟು ಮುಖ್ಯ? ತುಂಬಾ ಮುಖ್ಯ ಅಲ್ವಾ? ಯಾವ ಕೆಲಸ ಆಗಬೇಕಾದ್ರೂ ಇವಾಗ ಎಲೆಕ್ಟ್ರಿಸಿಟಿ ಬೇಕೇ ಬೇಕು. ಅತ್ಯವಶ್ಯಕ. 90% ಕರೆಂಟ್ ಬೇಕಾಗಿ ತುಂಬ ಇಂಪಾರ್ಟೆಂಟ್ ಕರೆಂಟ್ ಇಲ್ಲದಿದ್ರೆ ಆಗೋದಿಲ್ಲ. ಕರೆಂಟ್ ಹೆಂಗಾಗಿದೆ ಅಂದರೆ ಇಟ್ಸ್ ಲೈಕ್ ಬ್ರೀದಿಂಗ್. ವಾಟ್ ಎವರ್ ವಿ ಬ್ರೀತ್, ಕರೆಂಟ್ ಅಷ್ಟೇ ಬೇಕು ಅನ್ನೋ ಅಗತ್ಯತೆ ಇದ್ದೇ ಇದೆ. ತುಂಬಾನೇ ಮುಖ್ಯ. 50-60% ಅದಕ್ಕೆ ಡಿಪೆಂಡ್ ಆಗಿದೆ. ಈಗಿನ ಜನ್ರೇಷನ್ಗೆ ಕರೆಂಟ್ ತುಂಬ ಮುಖ್ಯನೇ ಪ್ರತಿಯೊಬ್ಬರಿಗೂ. ಭಾರಿ ಇಂಪಾರ್ಟೆಂಟ್ ಪಾರ್ಟ್ ಆಫ್ ಲೈಫ್ ಆಗಿದೆ. ಕೆಲಸ ಮಾಡೋಕ್ಕಾಗಲಿ, ರಾತ್ರಿ ವರ್ಕ್ ಮಾಡೋದಕ್ಕಾಗಲಿ ಎಲ್ಲದಕ್ಕೂ ಕರೆಂಟ್ ಬೇಕಾಗುತ್ತೆ. ವೆರಿ ಇಂಪಾರ್ಟೆಂಟ್. ಬಿಕಾಸ್ ಫುಲ್ ಟೈಮ್ ನಾನು ಲ್ಯಾಪ್ಟಾಪಲ್ಲೇ ಕೆಲಸ ಮಾಡೋದು. ಆಸ್ ಆಫ್ ನೌ ವರ್ಕ್ ಫ್ರಮ್ ಹೋಮ್ ಸಿಚುವೇಶನ್ಗೆ ಇಟ್ಸ್ ವೆರಿ ಇಂಪಾರ್ಟೆಂಟ್. ಮೆಸ್ಕಾಮಿನ ಫುಲ್ ಫಾರ್ಮ್ ಏನು? ಮ್ಯಾಂಗ್ಳೂರ್ ಎಲೆಕ್ಟ್ರಿಸಿಟಿ ಗೊತ್ತಿಲ್ಲ. ಮ್ಯಾಂಗ್ಳೂರ್ ಎಲೆಕ್ಟ್ರಿಸಿಟಿ ಸಪ್ಲೈ ಕಂಪ್ನಿ. ಮಂಗಳೂರು ಇಲ್ಲಿ ಮ್ಯಾಂಗ್ಳೂರ್ ಎಲೆಕ್ಟ್ರಿಸಿಟಿ ಸಪ್ಲೈ. ಮ್ಯಾಂಗ್ಳೂರ್ ಎಲೆಕ್ಟ್ರಿಸಿಟಿ ಸಪ್ಲೈ ಕಂಪನಿ ಲಿಮಿಟೆಡ್. ಅದು ಏನು ನನಗೆ ಆ್ಯಕ್ಚುಲ್ ಗೊತ್ತಿಲ್ಲ. ಮಂಗಳೂರು ಎಲೆಕ್ಟ್ರಿಕ್ ಬೋರ್ಡ್ ಅಂತನಾ? ಮ್ಯಾಂಗ್ಳೂರ್ ಎಲೆಕ್ಟ್ರಿಸಿಟಿ ಸಪ್ಲೈ ಕಂಪನಿ ಲಿಮಿಟೆಡ್. ಮೆಸ್ಕಾಂ ಲೈನ್ಮೆನ್ ಯೂನಿಫಾರ್ಮ್ ಬಣ್ಣ ಏನು? ಡಾರ್ಕ್ ಗ್ರೀನ್, ಹಸಿರು. ಇದು ಅಫಿಷಿಯಲ್ ಗ್ರೀನ್ ಟೈಪ್. ಗ್ರೀನಿಶ್ ಬ್ರೌನ್. ಗ್ರೀನ್, ಅದು ಲೈಟ್ ಗ್ರೀನ್ ಅಂತ ಕಾಣ. ಬ್ರೌನ್, ಬ್ಲೂ ಬಣ್ಣ ಇರುತ್ತೆ. ಎಷ್ಟು ಸಲ ಲೈನ್ಮೆನ್ಗೆ ಥ್ಯಾಂಕ್ಸ್ ಹೇಳಿದ್ದೀರಾ? ಒಂದಿಲ್ಲದ್ರೆ 2 ಸಲ ಅಷ್ಟೇ. ತುಂಬಾ ಸಾರಿ ಹೇಳಿದ್ದೀನಿ. ಯಾಕೆಂದ್ರೆ ಕೂಡಲೇ ಬರ್ತಾರೆ. ತುಂಬ ಸರ್ತಿ ಹೇಳಿದೆ, ಯಾಕಂದರೆ ಅವರೇ ಬಂದು ಖುದ್ದಾಗಿ ಬಂದು ಅವರೇ ಮಾಡಿ ಹೋಗ್ತಾ ಇರ್ತಾರೆ. ಪ್ರತಿ ಸರಿನೂ ಲೈನ್ ಮ್ಯಾನಿಗೆ ಥ್ಯಾಂಕ್ಸ್ ಹೇಳಿದ್ದೀನಿ. ಅವ್ರು ಬಂದು ಏನಾದ್ರು ಪ್ರಾಬ್ಲಮ್ ಸಾಲ್ವ್ ಮಾಡಿಕೊಟ್ಟಾಗೆಲ್ಲ ಹೇಳಿ. ಯಾವ ರಾತ್ರಿ ಆಗಲಿ ಬೆಳಗ್ಗೆ ಆಗಲಿ ಅವರು ಬರ್ತಾರೆ ಕರೆದ ತಕ್ಷಣ. ಹಾಗಾದಾಗ ಅವ್ರಿಗೊಂದು ಥ್ಯಾಂಕ್ಸ್ ಹೇಳಲೇಬೇಕಾಗುತ್ತೆ. ಸೊ ಆಫ್ ಕೋರ್ಸ್ ಐ ಥ್ಯಾಂಕ್ ದೆಮ್. ನೀವು ಎಷ್ಟು ಸರಿ ಮೆಸ್ಕಾಂಗೆ ಬೈದಿದ್ದೀರಾ? ಖಂಡಿತವಾಗಿ ತುಂಬ ಸರಿ ಬೈದಿದ್ದೀನಿ. ಈಗಲೂ ಒಂದಿಷ್ಟು ಇಶ್ಯೂಗಳಲ್ಲಿ ನಾನು ಬೈತೀನಿ. ತುಂಬ ಸತಿ ಬೈದಿದ್ದೀನಿ. ಇಲ್ಲ ಹಲವಾರು ಸರ್ತಿ. ಮೆಸ್ಕಾಂ ಹೆಲ್ಪ್ಲೈನ್ ನಂಬರ್ 1912. ಇಲ್ಲ, ಅದ್ರ ಒಬ್ಬ ಲೈನ್ ಮ್ಯಾನ್ ನಂಬರ್ ಇದೆ.
1912 1092 ಅನ್ಸುತ್ತೆ. 121. 1912. ಲೈಟ್ ಕಂಬದ ಎತ್ತರ ಎಷ್ಟು? ಅಪ್ರಾಕ್ಸಿಮೇಟ್ 20 ಫೀಟ್. ಒಂದು 28 ಫೀಟ್ ಇರ್ಬೋದು. 18 ಫೀಟ್. 14 to 16 feet or 20 feet. 15 feet. ಕರೆಂಟ್ ಹೋದ ತಕ್ಷಣ ನಿಮ್ ಬಾಯಲ್ಲಿ ಬರೋ ಮೊದಲನೇ ಪದ ಏನು? ಸಾವು ಮಾರ, ಕರೆಂಟ್ ಹೋಂಡು. ಏನು ಗ್ರಾಚಾರ ನಡೀತಪ್ಪ ನಮ್ಗೆ ಅಂತ. ಈ ಟೈಮ್ಗೆ ಕರೆಂಟ್ ಹೋಗ್ಬೇಕಾ? ಹೋಯ್ತಾ? ಓ ಶಿಟ್. ಯಾಕಪ್ಪ ಈ ಸಮಯದಲ್ಲಿ ತೆಗೆದು ಬಿಟ್ಟ ಬೇರೆ ಏನು ಕೆಲಸ ಇಲ್ಲ ನೀವು ಮಾಡೋದು? ಯಾಕೆ ತೆಗ್ದೆ ಇವನು? ಯಾಕೆ ತೆಗೆದ್ರು ಕರೆಂಟ್ ಅಂತ. ನಮ್ಮ ಪವರ್ಫುಲ್ ಡೇಟ್ನ ಪ್ರಾರಂಭಕ್ಕೆ ಕದ್ರಿಯಲ್ಲಿರುವ ಮೆಸ್ಕಾಂ ಸಹಾಯವಾಣಿ ಕೇಂದ್ರಕ್ಕೆ ಭೇಟಿ ಕೊಟ್ಟೆವು. ಅಲ್ಲಿನ ಸಿಬ್ಬಂದಿ ಯಾವ ರೀತಿ ಕರೆಗಳನ್ನು ತೆಗೆದುಕೊಳ್ತಾರೆ ಎಂಬುದನ್ನು ಲೈವ್ ಆಗಿ ನೋಡಿದೆವು. ಸಹಾಯವಾಣಿಗೆ ಸ್ವಾಗತ. ನಿಮ್ಮ ಸಹಾಯಕ್ಕಾಗಿ ಗಾಯತ್ರಿ ಹೇಳಿ. ನಮಸ್ತೆ, 1912 ಮೆಸ್ಕಾಂ ಸಹಾಯವಾಣಿಗೆ ಸ್ವಾಗತ. ನಿಮ್ಮ ಸಹಾಯಕ್ಕಾಗಿ ಗಾಯತ್ರಿ ಹೇಳಿ. ಇಲ್ಲಿ ಚಿಲಂಬಿ ಹತ್ರ ಕರೆಂಟ್ ಹೋಗಿದೆ, ಟ್ರಾನ್ಸ್ಫಾರ್ಮರ್ ಏನಾಗಿದೆ. ಎಲ್ಲಿ ಸರ್? ಚಿಲಿಂಬಿಯಲ್ಲಿ ಸಾಲಿಟೇರ್ ಅಪಾರ್ಟ್ಮೆಂಟ್ ಇದೆಯಲ್ಲ ಅದ್ರ ಹಿಂದ್ಗಡೆ. ಇಲ್ಲಿ ಏನೋ ಟ್ರಾನ್ಸ್ಫಾರ್ಮರ್ ಹತ್ರ ಏನೋ ಆದಂಗಿದೆ. ಟ್ರಾನ್ಸ್ಫಾರ್ಮರ್ ಏನೋ ಫ್ಲಾಟ್ ಆದ ತರ ಅನ್ಸಿದೆ. PCಯಲ್ಲಿ ಸೌಂಡ್ ಬಂದಿದ್ಯಾ? ಸೌಂಡ್ ಬಂದಂಗೆ ಆಗಿದೆ. ಓಕೆ ಸರ್, ತಮ್ಮ ಹೆಸರು? ರಾಜು ಅಂತ. ಕಂಪ್ಲೇಂಟ್ ಫಾರ್ವರ್ಡ್ ಮಾಡ್ತೀವಿ ಸೆಕ್ಷನ್ಗೆ, ಇನ್ಫಾರ್ಮ್ ಮಾಡ್ತೀರಿ ಸರ್. ಹೌದು. ಮೆಸ್ಕಾಂ ಸಹಾಯವಾಣಿಗೆ ಕರೆ ಮಾಡಿದ್ದಕ್ಕೆ ಧನ್ಯವಾದ. ಶುಭ ದಿನ. ಈಗ ನಮ್ಮ ಗ್ರಾಹಕರ ಸೇವಾ ಕೇಂದ್ರಕ್ಕೆ ಒಂದು ಕಾಲ್ ಬಂದಿದೆ. ಚಿಲಿಂಬಿಯಲ್ಲಿ ಟ್ರಾನ್ಸ್ಫಾರ್ಮರ್ ಅಲ್ಲಿ ಆರ್ಕ್ ಓವರ್ ಆಗ್ತಾ ಇದೆ ಅಂತ ಹೇಳಿ ಒಬ್ರು ಕಾಲ್ ಮಾಡಿದ್ದಾರೆ. ಅದಕ್ಕೆ ನಾವೆಲ್ಲರೂ ಈಗ ಚಿಲಿಂಬಿ ಸ್ಪಾಟಿಗೆ ಹೋಗಿ ಅಲ್ಲಿ ನಮ್ಮ ಪವರ್ ಮೆನ್ಗಳು ಹೇಗೆ ಕೆಲಸ ಮಾಡ್ತಾರೆ ಅಂತ ಹೇಳಿ, ಹೇಗೆ ಅದನ್ನ ಅಟೆಂಡ್ ಮಾಡಿಕೊಂಡು ನಮಗೆ ಸಪ್ಲೈ ಕೊಡ್ತಾರೆ ಅಂತ ಹೇಳಿ ನಾವೀಗ ಅಲ್ಲಿ ಸ್ಪಾಟಿಗೆ ಹೋಗಿ ನೋಡೋಣ. ಎಲ್ಲರೂ ಚಿಲಿಂಬಿಗೆ ಹೋಗೋಣ. ಸರ್, 1912 ಮೆಸ್ಕಾಂ ಸಹಾಯವಾಣಿಯಿಂದ ಗಾಯತ್ರಿ ಮಾತಾಡ್ತಿದ್ದೀನಿ. ಹೇಳಿ ಮೇಡಮ್. ಸರ್, ಚಿಲಿಂಬಿ ಏರಿಯಾದ ಒಂದು ಕಂಪ್ಲೇಂಟ್ ಬಂದಿದೆ. ಹಲೋ, ನಮಸ್ಕಾರ ಸರ್. ಸುಬ್ರಹ್ಮಣ್ಯ ಮಣ್ಣಗುಡ್ಡಾಯಿ. ಹೇಳಿ ಸುಬ್ರಹ್ಮಣ್ಯ, ಹೇಳಿ. ಸರ್, ಚಿಲಿಂಬಿ ಗುಡ್ಡಲ್ಲಿ ಒಂದು ಲೈನ್ ಮೇಲೆ ಗೆಲ್ ಬಿದ್ದುಬಿಟ್ಟು ಲೈನು ಲೂಸ್ ಆಗಿದೆ ಅಂತೆ, ಮತ್ತೆ ಟ್ರಾನ್ಸ್ಫಾರ್ಮರ್ ಅಲ್ಲೆಲ್ಲ ಫ್ಯೂಸ್ ಎಲ್ಲ ಹೋಗಿದೆ ಅಂತೆ ಸರ್. ಹಾಗಾಗಿ ನಮಗೆ 1 hour ಹ್ಯಾಟಿಲ್ ಫೀಡ್ರು LC ಬೇಕಾಗಿತ್ತು ಸರ್. ಲೈನ್ ಕ್ಲಿಯರ್ ಬೇಕಾಗಿತ್ತು. ಕರೆಕ್ಟಾಗಿ ಕನ್ಫರ್ಮ್ ಮಾಡ್ಕೊಳ್ಳಿ ಸುಬ್ರಹ್ಮಣ್ಯ, ಯಾವ ಫೀಡರ್ ಅಂತ. ಆಮೇಲೆ LC ತಗೊಂಡು ಕೆಲಸ ಮಾಡಿ ಮತ್ತೆ ನನಗೆ ಅಪ್ಡೇಟ್ ಮಾಡಿ. ಓಕೆ ಪಾಟೀಲ್, ಚಿಲಿಂಬಿ ಗುಡ್ಡಲ್ಲೇನೋ ಲೈನ್ ಮೇಲೆ ಏನೋ ಬಿದ್ದು ಜೋರ್ ಸೌಂಡ್ ಬಂದು ಲೈನ್ ಎಲ್ಲ ಹೋಗಿದೆ ಅಂತೆ, ಸಪ್ಲೈ ಇಲ್ಲ ಅಂತೆ. ಅಲ್ಲಿ ಹೋಗಿ ನೋಡಿಬಿಟ್ಟು ಏನಾಗಿದೆ ಅಂತ ನೋಡಿ ನನಗೆ ಅಪ್ಡೇಟ್ ಮಾಡು. ಸರಿ ಸರ್, ನೋಡಿ ನಿಮಗೆ ಫೋನ್ ಮಾಡ್ತೀನಿ. ಹೇಳಿ ಪಾಟೀಲ್, ಏನಾಗಿದೆ? ಚಿಲಿಂಬಿಗುಡ್ಡೆ TCಯಲ್ಲಿ ತೆಂಗಿನ ಗರಿ ಬಿದ್ದಿದೆ ಸರ್ ಲೈನ್ ಮೇಲೆ. ಸೆಕ್ಷನ್ ಮತ್ತೆ ಫ್ಯೂಸ್ ಹೋಗಿದೆ. ಲೈನ್ ಕ್ಲಿಯರ್ ಕೊಡಿಸ್ತೀರಾ ಸರ್ ನಮಗೆ? ಸರಿ ಪಾಟೀಲ್, ನಾನು LC ಮಾಡಿಬಿಟ್ಟು ಲೈನ್ ಕ್ಲಿಯರ್ ಮಾಡಿಬಿಟ್ಟು ನಿಮ್ಗೆ ಮಾತಾಡ್ತೀನಿ ನಾನು. ಹಲೋ ಹಲೋ, MUS ಸ್ಟೇಷನ್ ಇನ್ಚಾರ್ಜ್ ಮಣ್ಣಗುಡ್ಡ ಸುಬ್ರಹ್ಮಣ್ಯ ಮಾತಾಡ್ತಾ ಇರೋದು. ಓಕೆ. ಚಿಲಿಂಬಿಲ್ ಒಂದು ಲೈನ್ ಫಾಲ್ಟ್ ಆಗಿದೆ. ಹ್ಯಾಟಿಲ್ ಫೀಡ್ ನನಗೆ ಲೈನ್ ಕ್ಲಿಯರ್ ಬೇಕಿತ್ತು ಮೇಡಮ್. 5-10 ಮಿನಿಟ್ಸ್ ಅಲ್ಲಿ ಕಾಲ್ ಮಾಡ್ತೇನೆ. ಹೇಳಿ ಮೇಡಮ್. ಮಣ್ಣಗುಡ್ಡ 11 kV ಹ್ಯಾಟಿಲ್ ಫೀಡರ್ ಟ್ರಿಪ್ ಮಾಡಿದ್ದೀವಿ. LC ನಂಬರ್ 520. ಓಕೆ ಮೇಡಮ್. ಇದು ಹ್ಯಾಟಿಲ್ ಫೀಡರ್ LC ಆಗಿದೆ. ಹಾಂ ಸರ್. LC ನಂಬರ್ 520. ಕೆಲಸ ಮುಗಿದ ಕೂಡಲೇ ನಿಮ್ಗೆ ಮತ್ತೆ ರಿಟರ್ನ್ ಕಾಲ್ ಮಾಡ್ತೀನಿ ಸರ್. ಚಿಲಿಂಬಿಯಿಂದ ಬಂದ ಕಂಪ್ಲೇಂಟ್ ಆಧಾರದ ಮೇಲೆ ಗ್ರಾಹಕರ ಜೊತೆಗೂಡಿ ಘಟನೆ ನಡೆದ ಸ್ಥಳಕ್ಕೆ ಭೇಟಿ ಕೊಟ್ಟು ಮೆಸ್ಕಾಂ ಸಿಬ್ಬಂದಿಗಳು ಹೇಗೆ ಕೆಲಸ ಮಾಡ್ತಾರೆ ಎಂಬುದನ್ನು ನೋಡಿದೆವು. ಕಂಪ್ಲೇಂಟ್ ಏನಂತ ಹೇಳಿದ್ರೆ, ಈ ಪರ್ಟಿಕ್ಯುಲರ್ ಟ್ರಾನ್ಸ್ಫಾರ್ಮರ್ ಅಲ್ಲಿ ಒಂದು LT ಲೈನ್ ಒಂದು ಸಮಸ್ಯೆ ಆಗಿದೆ. ಸೊ ಅದನ್ನ ಅಟೆಂಡ್ ಮಾಡಬೇಕಾದ್ರೆ ನಮ್ಮ ಲೈನ್ಮೆನ್ ಸ್ಟಾಫ್ ಅದಕ್ಕೆ ಏನು ಎಕ್ವಿಪ್ಮೆಂಟ್ಸ್ ಎಲ್ಲ ಬೇಕು ಅದನ್ನೆಲ್ಲ ವೇರ್ ಮಾಡಿಬಿಟ್ಟು ಹೆಲ್ಮೆಟ್ ಮತ್ತೆ ಶೂಸ್ ಹಾಕ್ತಾರೆ, ಸೇಫ್ಟಿ ಬೆಲ್ಟ್ ಹಾಕ್ತಾರೆ, ಮತ್ತೆ ಗ್ರೌಂಡಿಂಗ್ ಮಾಡ್ತಾರೆ. ಗ್ರೌಂಡಿಂಗ್ ಮಾಡಿಬಿಟ್ಟು ಇದನ್ನು ಸೇಫ್ಟಿ ಝೋನ್ ಅನ್ನು ಕ್ರಿಯೇಟ್ ಮಾಡಿಬಿಟ್ಟು, ಅಂದ್ರೆ ಸುರಕ್ಷತಾ ವಲಯವನ್ನು ಕ್ರಿಯೇಟ್ ಮಾಡಿಬಿಟ್ಟು ಮತ್ತೆ ಆ ಕಂಪ್ಲೇಂಟ್ ಅನ್ನು ಅಟೆಂಡ್ ಮಾಡಬೇಕಾಗುತ್ತೆ. ನೀವಿದ್ರೇ ನಾವಿರ್ತೀವಿ ಅನ್ನೋ ಒಂದು ಜನಸಾಮಾನ್ಯರಿಗೆ ನಿಮ್ಮಂಥವ್ರು ಇರೋದ್ರಿಂದನೇ ನಾವು ಒಂದು ಲೈಟ್ ನೋಡ್ಬೋದು. ಕರೆಕ್ಟಾಗಿ ಟೈಮಿಗೆ ಮನೆಯಲ್ಲಿ ಅಡುಗೆ ಮಾಡೋದಕ್ಕಾಗಲಿ ಏನೇ ಮಾಡೋದಕ್ಕಾಗಲಿ ನೀವು ಮುಖ್ಯ ನಮಗೆ ಈಗ. ಹಲೋ ಸರ್. ಹೇಳಿ ಪಾಟೀಲ್. ಸರ್, ನಮ್ದು ಎಲ್ಲ ಕೆಲಸ ಮುಗಿದಿದೆ. ಕೆಲಸ ಆಯ್ತಾ? ಎಲ್ಲ ಕೆಳಗಿದ್ದೀರಾ? ಎಲ್ಲ ಕೆಳಗಡೆ ಇದ್ದಾರೆ ಸರ್. ಓಕೆ, ನಾನು ಚಾರ್ಜ್ ಮಾಡಿಬಿಟ್ಟು ತಮ್ಮ ಮಾತಾಡ್ತೇನೆ. ಹ್ಯಾಟಿಲ್ ಫೀಡ್ರು LC 520 ರಿಟರ್ನ್ ಮೇಡಮ್. ಓಕೆ, ನಾವು ಲೈನ್ ಚಾರ್ಜ್ ಮಾಡ್ಕೊಡ್ತೇವೆ. ಸರ್, ಅದೇ ಹ್ಯಾಟಿಲ್ ಫೀಡ್ರು LC ತಗೊಂಡಿದ್ನಲ್ಲ, ಆಯ್ತಾ ಕೆಲಸ? ಎಲ್ಲ ಅಟೆಂಡ್ ಆಗಿದೆ. ಲೈನ್ ಕೂಡ ಚಾರ್ಜ್ ಮಾಡಿದ್ದೀನಿ, ಎಲ್ಲ ರಿಸ್ಟೋರ್ ಆಗಿದೆ ಸರ್. ಓಕೆ ಸುಬ್ರಹ್ಮಣ್ಯ. ಚಿಲಿಂಬಿ ಏರಿಯಾದ ಒಂದು ಕಂಪ್ಲೇಂಟ್ ಕೊಟ್ಟಿದ್ವಿ, ಅಟೆಂಡ್ ಆಗಿದೆಯಾ ಸರ್? ಎಲ್ಲ ಅಟೆಂಡ್ ಆಗಿದೆ. ಲೈನ್ ಕೂಡ ಚಾರ್ಜ್ ಮಾಡಿದ್ದೀನಿ, ಎಲ್ಲ ರಿಸ್ಟೋರ್ ಆಗಿದೆ. ಧನ್ಯವಾದ ಸರ್ ಮಾಹಿತಿಗೆ.
ನಾನು ಇಲ್ಲಿಗೆ ಬರೋ ಮುಂಚೆ 1912 ಬಗ್ಗೆ ತುಂಬ ಐಡಿಯಾಸ್ ಇರಲಿಲ್ಲ. ಬಟ್ ಇಲ್ಲಿ ನೋಡಿದಾಗ ಕಾಲ್ ಸೆಂಟ್ರದ್ದು 1912 ಒಂದು ಐಡಿಯಾ ಬಂತು. ಆ್ಯಕ್ಚುಲಿ 1912 ಫೋನ್ ಮಾಡಿದ್ರೆ ದಿಸ್ ಟೈಪ್ ದೇ ರೆಸ್ಪಾಂಡ್. ನನಗೂ ಇವತ್ತೇ ಗೊತ್ತಾಗಿದ್ದು ಒಂದು ಮೆಸ್ಕಾಮಲ್ಲಿ ಒಂದು ಕಾಲ್ ಸೆಂಟರ್ ಇದೆ, ಕಸ್ಟಮರ್ ಸರ್ವಿಸ್ ಅಂತ ಒಂದು ಇದೆ ಅಂತ. ಇಟ್ ವಾಸ್ ಅ ಗುಡ್ ಎಕ್ಸ್ಪೀರಿಯನ್ಸ್. ಐ ಆಮ್ ವೆರಿ ಹ್ಯಾಪಿ. ಕಾಲ್ ಸೆಂಟ್ರ್ ಹೋಗಿ ಅವರ ಆ್ಯಕ್ಟಿವಿಟೀಸ್ ಎಲ್ಲ ನೋಡಿ ತುಂಬ ನನಗೆ ಇಂಪ್ರೆಸ್ ಆಯಿತು. ವೆರಿ ಗುಡ್ ಥಿಂಗ್ಸ್. ನಾವೇನೋ ಅಂದ್ಕೊಂಡಿದ್ವಿ ಅವ್ರು ತುಂಬ ನೆಗ್ಲಿಜೆನ್ಸಿ, ಲೇಸಿ ಮಾಡ್ತಾರೆ, ಹೇಳಿದ್ರೆ ಅಟೆಂಡ್ ಮಾಡೋದಿಲ್ಲ, ಡಿಲೇ ಮಾಡ್ತಾರೆ ಅಂತ. ಬಟ್ ಪ್ರೊಸೆಸ್ ಲಾಂಗ್ ಇದೆ. ಇದು ಒಂದು ಆರ್ಮಿ, ಅದೊಂಥರ ಕಾಪಾಡ್ತದೆ, ಇದೊಂಥರ ಕಾಪಾಡ್ತದೆ. ಒಂದನೇದಾಗಿ ಐ ಫೀಲ್ ಅವ್ರು ತುಂಬ ಬ್ರೇವ್ ಅಂತ. ಇದು ಪವರ್ಫುಲ್ ಡೇಟ್ನ ಕೊನೆಯ ಹಂತ. ಬೆಳಗ್ಗೆಯಿಂದ ಮೆಸ್ಕಾಂನ ಬಗ್ಗೆ ತಿಳಿದುಕೊಂಡ ಗ್ರಾಹಕರು ಈಗ ವ್ಯವಸ್ಥಾಪಕ ನಿರ್ದೇಶಕರ ಕಚೇರಿಗೆ ಭೇಟಿ ಕೊಟ್ಟು ತಮ್ಮ ಅನುಭವವನ್ನು ಹಂಚಿಕೊಂಡ್ರು. ಇವತ್ತಿನ ಡೇ ವಾಸ್ ಅ ಫ್ಯಾಂಟಾಸ್ಟಿಕ್ ಡೇ. ಮೋರ್ ದೆನ್ KB ಮಂಗಳೂರು ಒಂದು ಸ್ಮಾರ್ಟ್ ಸಿಟಿ ತರ ಅಂತ ಅನಿಸ್ತು. ದೇರ್ ಇಸ್ ಅ ಟೆಲಿಕಾಲಿಂಗ್ ಸರ್ವಿಸ್ ಅಂಡ್ ಎವ್ರಿಬಡಿ ಸೋ ಡೀಸೆಂಟ್ಲಿ ಡ್ರೆಸ್ಡ್ ಅಪ್ ಅಂಡ್ ಎವ್ರಿಥಿಂಗ್ ಫೆಲ್ಟ್ ಗುಡ್. ಅಂದ್ರೆ ಮೊದಲಿನ ತರ ಅಂಕಲ್ ಇಲ್ಲಿ ಕರೆಂಟ್ ಇಲ್ಲ ಅಂತ ಹೇಳ್ಬೇಕು ಅಂತಿಲ್ಲ, ಒಂಥರ ಪ್ರೊಫೆಷನಲ್ ತರ ಕಾಣಿಸುತ್ತೆ. ನಾನು ಇವಾಗ 4 ಬಿಲ್ ಕಟ್ತಾ ಇದ್ದೇನೆ ಮೆಸ್ಕಾಮ್, ಬಟ್ 1912 ಐ ಹ್ಯಾವ್ ನಾಟ್ ಸೀನ್ ಅಟ್ ಆಲ್. ಆ್ಯಂಡ್ 1912 ಬಗ್ಗೆ ನನಗೆ ಇವತ್ತು ಗೊತ್ತಾಗಿರೋದು. ಸೊ ಐ ಆಮ್ ಜಸ್ಟ್ ಸೇಯಿಂಗ್ ಜಸ್ಟ್ ಹೈಲೈಟ್ ಇಟ್, ಮೇಕ್ ಇಟ್ ಬೋಲ್ಡ್, ದೊಡ್ಡದಾಗಿ ಬರೀರಿ, ಆ್ಯಂಡ್ ದ್ಯಾಟ್ ವಿಲ್ ಬಿ ಮಚ್ ಈಸಿಯರ್. ಟೋಟಲ್ ಸಿಸ್ಟಮನ್ನು 1912ಗೆ ಶಿಫ್ಟ್ ಮಾಡಬೇಕು ಅನ್ನೋದು ನನ್ನ ರಿಕ್ವೆಸ್ಟು. ಈಗ 108 ಆ್ಯಕ್ಚುಲಿ ಪಕ್ಕದಲ್ಲೇ ಹಾಸ್ಪಿಟ್ಲ್ ಇದ್ರು, ಆ್ಯಂಬುಲೆನ್ಸ್ 2 ಕಿಲೋಮೀಟರ್ಸ್ ಅಂದರೂ 108ಗೆ ಫೋನ್ ಮಾಡ್ತಾರೆ. ಇಲ್ಲೇನಾಗಿದೆ, JE ಮೇಲೆ ಪ್ರೆಷರ್ ಆಗ್ತಾರೆ, ಲೈನ್ ಮೇಲೆ ಪ್ರೆಷರ್ ಆಗ್ತಾರೆ. ಸೊ ಟೋಟಲ್ ಸಿಸ್ಟಮನ್ನು 1912 ಶಿಫ್ಟ್ ಮಾಡೋದು ದಟ್ ಇಸ್ ಬೆಟರ್. ಡಿಸ್ಟ್ರಿಬ್ಯೂಷನ್ ಟ್ರಾನ್ಸ್ಫಾರ್ಮರಲ್ಲಿ ಏನಾದರೂ ಒಂದು ಸಣ್ಣ ಪುಟ್ಟ ಕೆಲಸ ಇದ್ದಾಗ ನಾವು 1 ಗಂಟೆ 2 ಗಂಟೆಗೆ ಮಾಡ್ಬೋದು. ಈ ಸಿಟಿಗಳಲ್ಲಿ ನಮಗೆ ಹಳೆ ತಂತಿಗಳನ್ನು ತೆಗೆದಿರುತ್ತದೆ, ಹಳೆ ಕಂಬ ತೆಗೆದಿರುತ್ತದೆ, ಬೇರೆ ಬೇರೆ ಕಾಮಗಾರಿಗಳು ಇರ್ತವೆ. ಜಾಸ್ತಿ ಮ್ಯಾನ್ ಪವರ್ ಹಾಕಿ ಅದನ್ನು ರಿಡ್ಯೂಸ್ ಮಾಡೋಕ್ಕಾಗಲ್ಲ ಟೈಮ್ ಪೀರಿಯಡ್. ಆ ಸಮಯದಲ್ಲಿ ಮಾಡಬೇಕಾಗುತ್ತೆ. ಬಟ್ 9 to 6 ಅಗತ್ಯ ಇಲ್ಲ, ಬಟ್ ವಿ ಕ್ಯಾನ್ ರೆಡ್ಯೂಸ್ ದ ಇದು ಎಂಟೈರ್ ಪ್ರೋಗ್ರಾಮ್ದು ಉದ್ದೇಶ ಅಂದರೆ ಇಫ್ ಈವನ್ 1000 ಪೀಪಲ್ ಗೆಟ್ ಟು ನೋ ದಟ್ 1912ಗೆ ಕಾಲ್ ಮಾಡಿದರೆ, 1912ಗೆ ಕಾಲ್ ಮಾಡಿದರೆ ಇವತ್ತಿಲ್ಲಾಂದರೆ ನಾಳೆ ಆ ಸಮಸ್ಯೆಯನ್ನು ನಾವು ಸಾಲ್ವ್ ಮಾಡ್ಕೊಡ್ತೀವಿ. ಇಲ್ಲಾಂದರೆ ಲೈನ್ ಮ್ಯಾನ್ಗೆ ಕಾಲ್ ಇದ್ದರೆ ನಮ್ಮ ನೆಟ್ಗೆ ಬರೆಲ್ಲ, ನಮಗೆ ಬಹುಶಃ ಆ್ಯಸ್ ಅನ್ ಇನ್ಸ್ಟಿಟ್ಯೂಷನ್ ವಿಲ್ ನೆವರ್ ಗೆಟ್ ಟು. ಆ್ಯಕ್ಚುಲಿ ಪ್ರಾರಂಭ ಆಗುವ ಮುನ್ನ ಒಂದಿಷ್ಟು ಕನ್ಫ್ಯೂಷನ್ಸ್ ಇತ್ತು, ಏನೋ ಎತ್ತವೋ ಹೆಂಗೋ ಅಂತ. ಬಟ್ ಒನ್ಸ್ ವಿ ಗೆಟ್ ಇನ್ ಟು 1912 ಕಾಲ್ ಸೆಂಟರ್ ರೂಮ್, ಅಲ್ಲಿಂದ ಇಲ್ಲಿವರೆಗೆ MD ರೂಮ್ವರೆಗೆ ಇಟ್ ವಾಸ್ ಗ್ರೇಟ್ ಜರ್ನಿ. ಆ್ಯಕ್ಚುಲಿ ನಾವು ಅಂದ್ಕೊಂಡಿದ್ದ ರೀತಿನೇ ಬೇರೆ ಇತ್ತು. ಮೆಸ್ಕಾಮ್ ಅಂದರೆ ಇಲ್ಲಿರೋ ಮೆಸ್ಕಾಮೇ ಬೇರೆ ಇದೆ. ಮೆಸ್ಕಾಮ್ ಅಂದರೆ ಏನೋ ಅಂತ ತಿಳ್ಕೊಂಡಿದ್ದು, ಬಟ್ ಅದರ ಒಳಗೆ ಹೋಗಾಗ ಅವರು ನಾವು ತಿಳ್ಕೊಂಡಷ್ಟು ಕೆಟ್ಟ ಜನಗಳಲ್ಲ, ಭಾರಿ ಒಳ್ಳೆಯವರು. ನಮ್ಮ ಜೊತೆ ಅಷ್ಟೇ ಒಳ್ಳೆಯ ಥರದಲ್ಲಿ ಮಿಂಗಲ್ ಆದರು. ಸೊ ಬೀಯಿಂಗ್ ಅ ಮ್ಯಾಂಗ್ಳೂರಿಯನ್, ಈ 3 ಜಾಗದಲ್ಲಿ ನಾನು ಫಸ್ಟ್ ಟೈಮ್ ಹೋಗಿರೋದು. ಸೊ ಇಟ್ ವಾಸ್ ಅ ಡೇ ಫುಲ್ ಆಫ್ ಎಕ್ಸ್ಪ್ಲೋರಿಂಗ್. ತುಂಬ ಚೆನ್ನಾಗಿತ್ತು. ಐ ಮೀನ್ ನಾನು ಅಂದ್ಕೊಂಡಿದ್ದಿಲ್ಲ ಹಿಂಗಿರುತ್ತೆ ಅಂತ. ಆ್ಯಂಡ್ ಅ ಲಾಡ್ ಆಫ್ ಲರ್ನಿಂಗ್. ಮೆಸ್ಕಾಮ್ ಅವರು ಕೆಟ್ಟವರು ಅಂತ ನಮ್ಮ ತಲೆಯಲ್ಲಿತ್ತು. ಇಲ್ಲಿ ಬಂದ ಮೇಲೆ ಅಲ್ಲಿ ಅವ್ರ ಒಳಗಡೆ ನುಗ್ಗಿದ ಮೇಲೆ ಅಲ್ಲಿ ಲೇಬರ್ಸು, ಅಫಿಷಿಯಲ್ಸು, ಆಮೇಲೆ ಇದು ಕಾಲ್ ಸೆಂಟ್ರು ಅದೆಲ್ಲ ಆದಮೇಲೆ ನಮಗೆ ಒಂಥರ ಈಗ ಕಾನ್ಫಿಡೆಂಟ್ ಬರ್ತಾ ಇದೆ, ದೇ ಆರ್ ವರ್ಕಿಂಗ್ ವೆರಿ ಗುಡ್ ಅಂತ. ತುಂಬ ಅವರು ದೊಡ್ಡ ವ್ಯಕ್ತಿ ಬಂದು ನಮ್ಮ ಹತ್ರ ಮಾತಾಡಿದಾರಲ್ಲ, ಅದು ನನಗೆ ತುಂಬ ಖುಷಿಯಾಗಿದೆ. ಅದರಿಂದ ಮುಂಚೆ MD ಹತ್ರ ಮಾತಾಡಿದ್ನಲ್ಲ, ಅದು ಇನ್ನೂ ತುಂಬ ಸಂತೋಷವಾಗಿದೆ. ಮೆಸ್ಕಾಮಿನ ಪರವಾಗಿ ನಾನು ಕೆಲವು ವಿಚಾರಗಳನ್ನು ಇಲ್ಲಿ ಬಂದು ತಿಳ್ಕೊಂಡಾಗಾಯಿತು. ಇವರಿಗೆ ಎಷ್ಟು ಕಷ್ಟಗಳಾಗುತ್ತೆ ಈ ಒಂದು ಕೆಲಸಗಳು ಮಾಡಬೇಕಾದ್ರೆ ಅನ್ನೋದನ್ನ ನಾನು ಇಲ್ಲಿಗೆ ಬಂದ ಮೇಲೆ ಈ ಮೆಸ್ಕಾಮ್ ಇದರೊಳಗೆ ತಿಳ್ಕೊಂಡಂಗಾಯಿತು. ಟು ಬಿ ವೆರಿ ಫ್ರ್ಯಾಂಕ್, ಕಂಪ್ಲೀಟ್ ಆಪೋಸಿಟ್ ಸೈಡಲ್ಲಿ ಇದ್ದಂಗೆ ಆಗುತ್ತಾ ಇದೆ ಇವಾಗ. ಆ್ಯಂಡ್ ಇಟ್ಸ್ ಟೋಟ್ಲಿ ಡಿಫ್ರೆಂಟ್ ಮೈಂಡ್ ಓಪನರ್ ಬೇಸಿಕಲಿ. ನನಗೆ ಇಲ್ಲಿ ಇವತ್ತು ಬಂದ ನಂತರ MD ಅವರನ್ನು ಅಲ್ಲಿ ಎಲ್ಲರನ್ನು ಮೀಟ್ ಆದ ನಂತರ ಒಳ್ಳೆಯ ಅಭಿಪ್ರಾಯ ಉಂಟು. ಯಾಕೆಂದರೆ ಆಗ್ತದೆ ಕೆಲಸ, ಇವರಿಂದೆಲ್ಲ ಮಾಡ್ಬೋದು. ಮೆಸ್ಕಾಮ್ ಐ ಥಿಂಕ್ ಇಟ್ ಈಸ್ ಅ ವೆರಿ ಗುಡ್, ಒಳ್ಳೆ ಚೆನ್ನಾಗಿ ಇದು ಮಾಡ್ತಾರೆ.